ನೀವುಗಳು ಪ್ರತಿನಿತ್ಯ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋರಾದ್ರೆ ಎಚ್ಚರ ವಹಿಸಿ. ನಾಳೆ ದಿನ ಸರ್ಕಾರಿ ಬಸ್ಗಳು ರಸ್ತೆಗಿಳಿಯೋದು ಅನುಮಾನ. ಯಾಕೆಂದ್ರೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ನಡೆಸ್ತಾ ಇದ್ದಾರೆ. ನಾಳೆ ರಾಜ್ಯಾದ್ಯಂತ ಸಾರಿಗೆ ನೌಕರರ ಬೆಂಗಳೂರು ಚಲೋ ಇರುತ್ತೆ. ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಈಗಾಗಲೇ ಕರೆ ಕೊಟ್ಟಿದೆ. ರಾಜ್ಯಾದ್ಯಂತ ಸರ್ಕಾರಿ ಬಸ್ ಸೇವೆಯಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಕೆಎಸ್ಆರ್ಟಿಸಿ ಕೂಡ ಸೇರಿದಂತೆ 4 ನಿಗಮದ ಸಾರಿಗೆ ನೌಕರರ ಪ್ರತಿಭಟನೆ ಇರುತ್ತೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪ್ರತಿಭಟಿಸುತ್ತಾರೆ. ಕೆಲಸವನ್ನ ಬಹಿಷ್ಕರಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋರಿದ್ದಾರೆ ನೌಕರರು. ಅವರ ಬೇಡಿಕೆಗಳು ಹತ್ತಾರಿದೆ. ಸಾರಿಗೆ ನೌಕರರ ಹೋರಾಟಕ್ಕೆ ಬಿಎಂಟಿಸಿ ನೌಕರರು ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಹಾಗಿದ್ರೆ ಬಿಎಂಟಿಸಿ ಬಸ್ಗಳು ಕೂಡ ರಸ್ತೆಗಿಳಿಯೋದಿಲ್ವಾ? ಬಿಎಂಟಿಸಿ ಬಸ್ ಸಂಚಾರದಲ್ಲೂ ಕೂಡ ವ್ಯತ್ಯಯ ಸಾಧ್ಯತೆ ಇದೆ. ಜಂಟಿ ಕ್ರಿಯಾ ಸಮಿತಿ ಮುಖಂಡರಿಂದ ಕರಪತ್ರ ಹಂಚಿಕೆಯಾಗಿದೆ. ಗುರುವಾರ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಕರಪತ್ರ ಹಂಚಲಾಗಿದೆ. ಬನಶಂಕರಿ ಬಿಎಂಟಿಸಿ ಡಿಪೋ ಹಾಗೆ ಬಸ್ ಸ್ಟ್ಯಾಂಡ್ನಲ್ಲಿ ಈ ರೀತಿಯಾಗಿ ಕರಪತ್ರಗಳನ್ನು ಹಂಚ್ತಾ ಇದ್ದಾರೆ. ಶುಕ್ರವಾರದಿಂದ ಬಸ್ ಇರಲ್ಲ ಅಂತ ಪ್ರಯಾಣಿಕರಿಗೂ ಕೂಡ ಮನವಿ ಮಾಡ್ತಾ ಇದ್ದಾರೆ. ಸಹಕರಿಸಿ ಅಂತ ಪ್ರಯಾಣಿಕರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಮಾತ್ರ ಅಲ್ಲ, ಅವರಿಗೆ ಬಿಎಂಟಿಸಿ ಕೂಡ ಸಾಥ್ ಕೊಡ್ತಾ ಇರೋದು ಗೊತ್ತಾಗ್ತಾ ಇದೆ. ಅಂತ ಹೇಳಿದ್ರೆ ನಾಳೆ ದಿನ ಕೆಎಸ್ಆರ್ಟಿಸಿಯಲ್ಲಿ ಪ್ರಯಾಣ ಮಾಡೋರು ಜೊತೆಗೆ ಬಿಎಂಟಿಸಿಯಲ್ಲಿ ಓಡಾಡೋರು ಕೂಡ ಯೋಚನೆ ಮಾಡಬೇಕಾಗುತ್ತೆ. ವೇತನ ಹೆಚ್ಚಳ, ಹಿಂಬಾಕಿ ಹಾಗೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರು ಬೀದಿಗಿಳಿದು ಪ್ರತಿಭಟಿಸುವವರಿದ್ದಾರೆ. ಹಾಗಾಗಿ ದಿನನಿತ್ಯ ಕೆಲಸಗಳಿಗೆ ಹೋಗೋರು, ಸ್ಕೂಲ್ಗಳಿಗೆ ಹೋಗೋರು, ಕಾಲೇಜಸ್ಗೆ ಹೋಗೋರು ಈ ಬಸ್ಗಳಲ್ಲಿ ಪ್ರಯಾಣ ಮಾಡೋರಿದ್ರೆ ಯೋಚಿಸಬೇಕಾದಂತ ಸಂಗತಿ. ಬೇಡಿಕೆ ಈಡೇರಿಸದೇ ಇದ್ರೆ ನಾಳೆಯಿಂದ ಬಸ್ ಬಂದ್. ನಾಳೆ ಸಂಜೆ 4 ಗಂಟೆವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಒಂದು ವೇಳೆ ಬೇಡಿಕೆಯನ್ನ ಈಡೇರಿಸದೇ ಇದ್ರೆ ಬಸ್ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋದಾಗಿ ಸರ್ಕಾರಕ್ಕೆ ಸಾರಿಗೆ ಮುಖಂಡ ಮಂಜುನಾಥ್ ಗಡುವು ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ, ನಾನು ಸಮಾಜವಾದಿ, ಯಾವುದೇ ರೈತರ ಕಾರ್ಮಿಕರ ಸಮಸ್ಯೆಗಳಿದ್ದರೆ ನಾನು ಪರಸ್ಪರ ಅವ್ರ ಜೊತೆ ಕೂತು ಮಾತನಾಡಿ ಬಗೆಹರಿಸ್ತೀನಿ, ನಾನು ಪ್ರಜಾಪ್ರಭುತ್ವವಾದಿ, ನಾನು ಸಮಾಜವಾದಿ ಅಂತಕ್ಕಂಥ ಮಾತನ್ನು ಈ ರಾಜ್ಯದ ಜನತೆಗೆ, ದೇಶದ ಜನರಿಗೆ ಹೇಳ್ತಾರೆ ಯಾವಾಗ ಮೋದಿ ಅವ್ರನ್ನ ಉದ್ದೇಶಿಸಿ ಮಾತನಾಡುವಾಗ. ಆದರೆ ಸಾರಿಗೆ ನಿಗಮಗಳ ನೌಕರರು ತಮ್ಮ ಬೇಡಿಕೆಗಳ ಬಗ್ಗೆ ತಮ್ಮ ಮುಖಂಡರ ಜೊತೆ ಚರ್ಚೆ ಮಾಡ್ತಾರೆ ಅಂತೇಳಿ ಡಿಪೋಗಳಿಗೆ ಹೋದರೆ ಆ ಡಿಪೋಗಳ ಹತ್ರ ಪೊಲೀಸ್ನವ್ರನ್ನ ನೀವು ಹಾಕ್ತೀರಾ ಅಂದರೆ ಇದು ಅತ್ಯಂತ ಖಂಡನೀಯ. ನಾವು ಯಾವುದೇ ಸಂದರ್ಭದಲ್ಲಿ ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ನೀವು ಒಂದು ರೀತಿ ಸಾರಿಗೆ ನೌಕರನ್ನ ಕಾಲ್ ಕೆರೆದು ಒಂದು ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದೀರಾ ಅಂತೇಳಿ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಸಾರಿಗೆ ನಿಗಮಗಳ ನೌಕರರು ನಾವು 26,000 ವಾಹನವನ್ನು ನಿಲ್ಲಿಸಿ ಅನಿವಾರ್ಯವಾದರೆ ಸಂಘರ್ಷವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅದನ್ನು 19ನೇ ತಾರೀಕು ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ 1,15,000 ಜನರ ನೌಕರರ ಸಮ್ಮುಖದಲ್ಲಿ ನಾವು ಅವತ್ತ ಸಂಜೆ 4 ಗಂಟೆಗೆ ನಿರ್ಣಯವನ್ನು ಮಾಡ್ತೀವಿ. ಅದು ಯಾವುದೇ ರೂಪವನ್ನು ತಗೋಬಹುದು. ಆ ಎಚ್ಚರಿಕೆಯನ್ನು ಕೂಡ ನಾವು ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತ ಹೇಳಲಿಕ್ಕೆ. ಬಸ್ ಬಂದ್ ಮಾಡಿದ್ರೆ ಕೇವಲ ಕಚೇರಿ ಕೆಲಸಗಳಿಗೆ ಹೋಗೋರಿಗೆ ಮಾತ್ರ ಅಲ್ಲ, ನಿತ್ಯ ಸ್ಕೂಲ್ ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಈ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಕ್ಲಾಸ್ಗಳಿಗೆ ಅಟೆಂಡ್ ಆಗೋದಕ್ಕಾಗೋದಿಲ್ಲ. ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ನಮಗೂ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಸೆಕೆಂಡ್ PCದು. ನಮಗೆ ನಾಳೆ ಹಾಲ್ ಟಿಕೆಟ್ ಕೊಡ್ತೀನಿ ಅಂತ ಅಂದವ್ರೆ. ನಮಗೂ ಕಾಲೇಜ್ಗೆ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ, ಕಷ್ಟ ಆಗುತ್ತೆ ನಮಗೂ. ನಾವು ಬಸ್ಸಲ್ಲಿ ಓಡಾಡ್ತಾ ಇದೀವಿ ಡೈಲಿ. ನಾವು HSR ಲೇಔಟಿಂದ ಬನಶಂಕರಿಗೆ ಬರ್ತೀವಿ. ಡೈಲಿ ಓಡಾಡೋದ್ರಿಂದ ನಮಗೂ ಕಷ್ಟ ಆಗುತ್ತೆ. ಕಾಲೇಜು ಎಜುಕೇಷನು ನಮಗೂ ತುಂಬ ಕಷ್ಟ ಆಗುತ್ತೆ. ಈಗ ಕಾಲೇಜ್ಗೆ ಹೋಗ್ಲಿಲ್ಲ ಅಂದರೆ ಎಕ್ಸಾಮ್ ಹೆಂಗೆ ಮಾಡೋದು, ಹಂಗೆ ತುಂಬ ಕಷ್ಟ ಆಗುತ್ತೆ. ನಮಗೂ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಸೆಕೆಂಡ್ PCದು. ನಮಗೆ ನಾಳೆ ಕಿರಣ್ ಸೂರ್ಯ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ವಿದ್ಯಾರ್ಥಿಗಳು ಮಾತನಾಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಎಕ್ಸಾಮ್ ಕೂಡ ಹತ್ರ ಬಂತು. ಈ ಸಂದರ್ಭದಲ್ಲಿ ಹೀಗೆಲ್ಲ ಆದ್ರೆ ಹೇಗೆ? ಪ್ರತಿನಿತ್ಯ ಬಸ್ನಲ್ಲೇ ಪ್ರಯಾಣ ಮಾಡ್ತೀವಿ ಅಂತ. ಇದು ಒಬ್ರಿಗಲ್ಲ, ಬಹಳಷ್ಟು ಮಂದಿಗೆ. ಇದೀಗ ಬಿಎಂಟಿಸಿ ಕೂಡ ಸಾಥ್ ಕೊಟ್ರೆ ದೊಡ್ಡ ಸಮಸ್ಯೆನೇ ಆಗ್ಬಿಡುತ್ತೆ. ಸಂಜೆ 4 ಗಂಟೆವರೆಗೂ ಕೂಡ ಗಡುವು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಏನಾದ್ರೂ ಚೇಂಜಸ್ಗಳು ಆಗಬಹುದಾ ಇಷ್ಟೆಲ್ಲ ಸಮಸ್ಯೆಗಳು ಕಣ್ಣೆದುರೇ ಇರುವಾಗ? ಕಿರಣ್ ಸೂರ್ಯ. ಹೌದು ಚೈತ್ರ, ನಾಳೆ 4 ಗಂಟೆವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಜಂಟಿ ಕ್ರಿಯಾ ಸಮಿತಿ ತಮ್ಮ 2 ಬೇಡಿಕೆಗಳನ್ನು ಈಡೇರಿಸಲಿಕ್ಕಾಗಿ
ಗಡುವನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗಿನಿಂದಲೇ ಕೂಡ ಬನಶಂಕರಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಬನಶಂಕರಿ ಡಿಪೋದ ಕಂಡಕ್ಟ್ರು, ಡ್ರೈವರು, ಮೆಕ್ಯಾನಿಕ್ಕು, ಪ್ರಯಾಣಿಕರಿಗೆ ಮನವಿ ಪತ್ರಗಳನ್ನು ಕೊಟ್ಟು ನಮ್ಮ ಅಂದರೆ ನಾಳೆ ಏನು ಬೆಂಗಳೂರಿನ ಚಲೋ ಇದೆ, ಆ ಚಲೋದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಂಡಕ್ಟರ್ ಡ್ರೈವರ್ಗಳು ಭಾಗಿಯಾಗಬೇಕು ಅನ್ನೋಂಥದ್ದು ಒಂದು. ನಾಡಿದ್ದು ಬೆಳಗ್ಗೆಯಿಂದ ಬಸ್ಸು ಸಂಚಾರ ಇರೋದಿಲ್ಲ, ಪ್ರಯಾಣಿಕರು ಸಹಕರಿಸಬೇಕು ಅನ್ನೋಂಥ ಒಂದು ಮನವಿಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಬನಶಂಕರಿಯ ಬಸ್ ಸ್ಟ್ಯಾಂಡ್ನ ಮುಂಭಾಗದಲ್ಲಿದ್ದೀನಿ. ನನ್ನ ಜೊತೆಯಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಪ್ರಯಾಣಿಕರಿದ್ದಾರೆ, ಸಾರಿಗೆ ಮುಖಂಡರಿದ್ದಾರೆ. ನಾನು ಅವ್ರನ್ನೂ ಕೂಡ ಕೇಳ್ತಾ ಹೋಗ್ತೀನಿ. ಈಗಾಗಲೇ ಮುಖಂಡರು ಹೇಳ್ತಾ ಇದ್ದಾರೆ, ಕಂಡಕ್ಟರ್ ಡ್ರೈವರ್ಗಳು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ. ಬಸ್ಗಳಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಆಗಬಹುದು ಅಂತ. ಕಷ್ಟ ಆಗುತ್ತೆ ನೋಡ. ಸಾರಿಗೆ ಮುಖಂಡರು ಕೂಡ ನನ್ನ ಜೊತೆಲಿದ್ದಾರೆ. ಜಗದೀಶ್ ಅವರೇ, ನಾಳೆ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಸರ್ಕಾರಕ್ಕೆ ಏನು ಗಡುವು ಕೊಟ್ಟಿದ್ದೀರಾ ಅಂತ? ಸರ್, ನಾಳೆ ಸಂಪೂರ್ಣವಾಗಿ ಸಾರಿಗೆ ನೌಕರರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಕನಿಷ್ಠ ಒಂದು 10,000 ಜನ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪಾಲ್ಗೊಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 4 ಗಂಟೆ ನಂತರದಲ್ಲಿ ಸರ್ಕಾರ ನಮ್ಮ ನಿಲುವಿನಲ್ಲಿ ಏನಾದರೂ ಬದಲಾವಣೆ ಮಾಡಲಿಲ್ಲ ಅಂತಂದರೆ 20ನೇ ತಾರೀಕಿಂದ ಸಾರಿಗೆ ಸ್ತಬ್ಧ ಆಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಆಲ್ರೆಡಿ ಪ್ರಯಾಣಿಕರಿಗೆ ಹೇಳ್ತಾ ಇದ್ದೀವಿ. ಸರ್ಕಾರ ಮಾಡ್ತಕ್ಕಂಥ ತಪ್ಪಕ್ಕೆ ನಾವ್ಯಾರು ಹೊಣೆಗಾರರಲ್ಲ ಅಂತೇಳಿ ಸಾರ್ವಜನಿಕರಿಗೂ ಸಹ ನಾವು ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಕ್ಷಮೆಯನ್ನು ಕೋರ್ತಾ ಇದ್ದೀವಿ. ಪದೇ ಸಾರಿಗೆ ನೌಕರಿಂದ ತೊಂದರೆ ಆಗ್ತಾ ಇಲ್ಲ, ಆಳ್ತಕ್ಕಂಥ ಸರ್ಕಾರದಿಂದ ತೊಂದರೆ ಆಗ್ತಾ ಇದೆ. ನಮಗೆ ಕೊಡಬೇಕಾದಂಥ ಸಂಬಳವನ್ನು ಸರಿಯಾದಂಥ ರೀತಿಯಲ್ಲಿ ಕೊಡ್ತಾ ಇಲ್ಲ, ಮತ್ತು ವೇತನ ಹಿಂಬಾಕಿಯನ್ನು ಕೊಡ್ತಾ ಇಲ್ಲ ಅಂತೇಳಿ ನಾವು ಪ್ರಯಾಣಿಕರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ, ಮುಷ್ಕರ ಆಗಬೇಕೋ ಬೇಡವಾ ಅಂತಕ್ಕಂಥದ್ದನ್ನು. ಸರ್ಕಾರ ಇಲ್ಲಿವರೆಗೂ ತಮ್ಮನ್ನೇನಾದ್ರು ಮಾತುಕತೆ ಕರೆದಿತ್ತಾ ಇವತ್ತು ನಾಳೆ ಒಳಗಾಗಿ ಅಂತ? ಸರ್, ಇವತ್ತು ಸಾರಿಗೆ ಸಚಿವರು ನಿಮ್ಮ ವಾಹಿನಿಯಲ್ಲಿ ನೋಡದೆ ಸನ್ಮಾನ್ಯ MD ಅವರಿಗೆ ಮನವಿ ಮಾಡಿದ್ದೀವಿ, ಕರೆದು ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ನಮ್ಗೆ ಇಲ್ಲಿವರೆಗೂ ಯಾವುದೇ ಥರದಂಥ ಫೋನ್ ಕರೆಗಳು ಬಂದಿಲ್ಲ, ಮತ್ತು ಯಾವುದೇ ಥರದ ಪತ್ರಮುಖೇನ ವ್ಯವಹಾರಗಳು ಆಗಿಲ್ಲ. ಹಾಗಾಗಿ ನಾವು ನಾಳೆ 4 ಗಂಟೆವರೆಗೂ ಸಹ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದೀವಿ. 4 ಗಂಟೆಯ ನಂತರದಲ್ಲಿ ಸಾರಿಗೆ ಸಂಪೂರ್ಣವಾದಂಥ ಸ್ತಬ್ಧ ಆದರೆ ಅದಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತೆ ಸರ್. ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ನನ್ನ ಜೊತೆಲಿ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಈಗಾಗಲೇ ತಾವು ಕೂಡ ಕೇಳಿಸ್ಕೊಂಡ್ರಿ, ಪ್ರತಿಭಟನೆ ಮಾಡ್ತೀವಿ, ಶುಕ್ರವಾರ ಬೆಳಗ್ಗೆಯಿಂದ ಬಸ್ಸುಗಳು ಇಳಿಯೋದಿಲ್ಲ ಅಂತೇಳಿ. ಬಸ್ಸುಗಳಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಎಷ್ಟು ಕಷ್ಟ ಆಗ್ಬೋದು? ಆಗುತ್ತೆ ಸರ್. ಅದು ಈಗ ಹಾಲ್ ಟಿಕೆಟ್ ಎಲ್ಲ ಕೊಡ್ತಾ ಇದ್ದಾರೆ ನಮಗೆ ಎಕ್ಸಾಮ್ಗೆ, ಸೆಕೆಂಡ್ PU ಅವ್ರಿಗೆ. ಈಗ ಬಸ್ಸು ಸಿಗಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಈಗ ಹಾಲ್ ಟಿಕೆಟ್ ತೊಗೊಂಡಿಲ್ಲ ಅಂದರೆ ಅವರು ಮತ್ತೆ ಎಕ್ಸಾಮಿಗೆ ಕೂರಿಸಲ್ಲ. ಎಕ್ಸಾಮಿಗೆ ಕೂರಿಸಿಲ್ಲ ಅಂದರೆ ನಾವು ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಆವಾಗ ನಮಗೆ ಮತ್ತೆ 1 ವರ್ಷ ಹಿಂದೆ ಹಾಕಂಗಾಗುತ್ತೆ. ಅದರಿಂದ ತುಂಬ ಕಷ್ಟ ಆಗುತ್ತೆ. ನಾವು ತುಂಬ ದೂರದಿಂದ ಓಡಾಡಬೇಕು. ಮತ್ತೆ ಆಗ್ಲಾಗ್ಲ ಆಟೋ ಅವರು ಸಿಗಲ್ಲ. ಈಗ ಪೇರೆಂಟ್ಸ್ ಯಾರೂ ಬಿಡಲ್ಲ ಅಷ್ಟು ಬೇಗ. ಅದಕ್ಕೆ ಬಸ್ ಇಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗಿದೆ. ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಾ? ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ? ನಾವು ವಿಜಯ PU ಕಾಲೇಜಲ್ಲಿ ಓದ್ತಿದ್ವಿ, ಜಯನಗರದಲ್ಲಿ. ಇಲ್ಲಿಂದ ಬನಶಂಕರಿಯಿಂದ ಅಗ್ರಾಗೆ ಹೋಗ್ತೀವಿ. ಇಲ್ಲಿ ಬನಶಂಕರಿಯಿಂದ ಜಯನಗರಕ್ಕೆ ಮತ್ತೆ ಓಡಾಡ್ತೀವಿ. ಇಲ್ಲಿ ಓಡಾಡಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಬಸ್ ಇಲ್ಲ ಅಂದಾಗ. ಈ ಹಾಲ್ ಟಿಕೆಟ್ ಆಗಲಿ, ಏನೇ ಪೂಜೆ ಆಗಲಿ, ಏನಾದರೂ ಇದ್ದರೆ ಕಾಲೇಜಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ 2 ದಿನದಿಂದ. ಗೌರ್ಮೆಂಟಿಗೆ ಏನಾದರೂ ಮನವಿ ಮಾಡ್ತೀರಾ ಈ ವಿಚಾರದಲ್ಲಿ? ಮಾಡ್ತೀನಿ. ಅವರು ಬೇಗ ಎಲ್ಲ ಇವ್ರಿಗೆ ಕಾಮಿರ್ಕಾಗಿ ಎಲ್ಲರಿಗೂ ಸೊಲ್ಯೂಷನ್ ಕೊಡಲಿ, ಅವ್ರಿಗೆ ಏನಿದೆ ಅದೆಲ್ಲ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಜನರಿಗೆ ಇಲ್ಲ. ಮತ್ತೊಬ್ಬರು ವಿದ್ಯಾರ್ಥಿ ಕೂಡ ನನ್ನ ಜೊತೆಲಿದ್ದಾರೆ. ಈಗಾಗಲೇ ಸಾರಿಗೆ ಮುಖಂಡರ ಮಾತನ್ನು ಕೇಳಿಸ್ಕೊಂಡ್ರೆ ಶುಕ್ರವಾರ ಬೆಳಗ್ಗೆಯಿಂದ ಬಸ್ಸುಗಳು ಇಳಿಯೋದಿಲ್ಲ, ನಮ್ಮನ್ನು ಕ್ಷಮಿಸಿ ಅಂತೇಳಿ. ತಾವೇನು ಹೇಳ್ತೀರಾ ಅಂತ? ಕಾಲೇಜಿಗೆ ಹೋಗ್ಲಿಕ್ಕೆ ಎಷ್ಟು ಕಷ್ಟ ಆಗಬಹುದು ಬಸ್ಗಳಿಲ್ಲ ಅಂದರೆ ಅಂತ? ತುಂಬ ಕಷ್ಟ ಆಗುತ್ತೆ ಬಸ್ ಇಲ್ಲ ಅಂದರೆ. ಬಸ್ಸಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ನಮ್ಗೆ ಟಿಕೆಟ್ ಕೊಡ್ತಾರೆ. ಅದೇ ಇವಾಗ ಬಸ್ ಇಲ್ಲ ಅಂದರೆ ಆಟೋ ಹುಡ್ಕೊಂಡು ಹೋಗಬೇಕು, 120 ರೂಪಾಯಿ ಆಗುತ್ತೆ, ಅದಕ್ಕಿಂತ ಡಬಲ್ಲು. ಇವಾಗ ನಾಳೆ ಬೆಳಗ್ಗೆ 9:30ಗೆ ಸರಸ್ವತಿ ಪೂಜೆ ಐತೆ. ಇವಾಗ ಬಸ್ ಸಿಗಲಿಲ್ಲ ಅಂದರೆ ನಾವು ಆಟೋ ಮಾಡ್ಕೊಂಡು ಹೋಗಬೇಕು. ಆಟೋ ಡ್ರೈವರ್ಸು ಬರೋಲ್ಲ. ಅದರಿಂದ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಗೌರ್ಮೆಂಟಿಂದ ಇಷ್ಟೇ ಕೇಳೋದು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಿಕೊಂಡು ಬಸ್ ಬಿಡಬೇಕು ಅಂತ ಕೇಳ್ಬೋದು. ಮತ್ತೊಬ್ಬರು ವಿದ್ಯಾರ್ಥಿ ಕೂಡ ನನ್ನ ಜೊತೆಲಿದ್ದಾರೆ. ಈಗ ತಾವು ಕೂಡ ಕೇಳಿಸ್ಕೊಂಡ್ರಿ ಅವ್ರ ಮಾತನ್ನು. ಶುಕ್ರವಾರ ಬೆಳಗ್ಗೆಯಿಂದ ಬಸ್ಸುಗಳು ಇರೋದಿಲ್ಲ ಅನ್ನೋಂಥದ್ದು. ಸ್ಕೂಲಿಗೆ ಹೋಗ್ಲಿಕ್ಕೆ ಬಸ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗ್ಬೋದು? ಸ್ಕೂಲಿಗೆ ಹೋಗ್ಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಬಸ್ ಇಲ್ಲ ಅಂದರೆ. ಇವರು ಈ ಥರ ಎಲ್ಲ ಸ್ಟ್ರೈಕ್ ನಡೆಸಿದ್ರೆ, ಸ್ಟ್ರೈಕ್ ಏನಕ್ಕೆ ನಡೆಸ್ತಿದ್ದಾರೆ ಅಂತ ನಿಮಗೆ ಗೊತ್ತು. ಸ್ಟ್ರೈಕ್ ನಡೆಸ್ತಿದಾರಲ್ಲ, ಅವ್ರು ಏನೇ ಕೋರಿಕೆ ಕೇಳ್ಕೊಂಡ್ರು ಅವ್ರ ಕೋರಿಕೆ ಎಲ್ಲ ನೀಡೇ ನಾನು ಅಷ್ಟು ಬಯಸ್ತೀನಿ. ನಮಗೂ ಸ್ಕೂಲ್ಗೆ ಹೋಗೋಕೆ ಎಕ್ಸಾಮ್ಸ್ ಎಲ್ಲ ಇದೆ, ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡಬೇಕು. ಅಮ್ಮಂದಿರೆಲ್ಲ ಕೆಲ್ಸಕ್ಕೆ ಹೋಗಬೇಕು, ಕೆಲ್ಸಕ್ಕೆ ಹೋಗಿ ದುಡ್ಕೊಂಬರ್ಬೇಕು. ಅವರೆಲ್ಲ ದುಡ್ಕೊಂಬಂದು ನಮ್ಮ ಸ್ಕೂಲ್ ಫೀಸ್ ಕಟ್ಟಿದ್ರೆ ನಾವು ಓದೋಕ್ಕಾಗುತ್ತೆ. ಓಡಾಡೋಕ್ಕೂ ಭಾಳ ತೊಂದರೆ ಆಗುತ್ತೆ ಬಸ್ ಇಲ್ಲ ಅಂದರು. ಆಟೋದಲ್ಲಿ ಹೋದ್ರೆ ಆಟೋದಲ್ಲೂ ಯಾರೂ ಬರೋದಿಲ್ಲ. ದುಡ್ಡು ಮಾತ್ರ ಭಾಳ ಪ್ರಾಬ್ಲಮ್ ಇದೆ. ಈ ಥರ ಎಲ್ಲ ಕಷ್ಟ ಆಗುತ್ತೆ ಸರ್. ಅಂದರೆ ಚೈತ್ರ, ಇವಿಷ್ಟು ಕೂಡ ವಿದ್ಯಾರ್ಥಿಗಳು ಹೇಳ್ತಿರುವಂಥ ಮಾತು. ಥ್ಯಾಂಕ್ ಯು ಕಿರಣ್ ಸೂರ್ಯ ಮಾಹಿತಿಗಾಗಿ.